ಅಂದ ಮೇಲೆ ಬಡವರಾಗಿ ಹುಟ್ಟೋದು ತಪ್ಪಲ್ಲ, ಬಡವರಾಗಿ ಬದುಕೋದು ತಪ್ಪು. ಆದಷ್ಟು ಬೇಗ ನಾನು ಶ್ರೀಮಂತಳಾಗಬೇಕು ಅಂತ ಕನಸು ಕಂಡೆ. ನನ್ನ ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೆ ಒಂದು ಹರಕೆ ಕುರಿ ನನಗೆ ಬೇಕಾಗಿತ್ತು. ಆ ಹರಕೆ ಕುರಿನೇ ಈ ಮಹೇಂದ್ರ. ಅವನನ್ನು ಪಳಗಿಸಿ ನನಗೆ ಬೇಕಾದ ಹಾಗೆ ಆಸ್ತಿ ಮಾಡ್ಕೊಂಡು ಹೀಗಿರೋದು ನನ್ನ ಜೀವನದ ಒಂದೇ ಒಂದು ಕೋರಿ. ಅದನ್ನ ನನಗೆ ಅವಮಾನ ಮಾಡ್ದ ಮುದಿಗೊಬ್ಬರ ಮೇಲೆ ಸೇಡ್ ತೀರಿಸ್ಕೊಳ್ಳೋದು ಮಾಡ್ತೀನಿ. ಈ ಶರ್ಮಿಳ ಮನಸ್ಸು ಮಾಡಿದ್ರೆ ಬೇಕಾದ್ರೆ ಮಾಡಬಾರ್ದು. ನನ್ನ ಆಸೆಯಿಂದ ಬದುಕಬೇಕು ಅಂತ ನಾನು ತುಂಬಾನೇ ಕಷ್ಟಪಡ್ತಾ ಇದ್ದೀನಿ. ಈ ಹಾಳು ಮುದುಕಿ ಈ ಮನೆ ಬಿಟ್ಟು ಹೋಗ್ತಾನೆ ಇಲ್ಲ. ಹೇಳ್ದ ನಮ್ಮ ತಾಯಿನ ಯಾವ್ದಾದ್ರು ಒಂದು ಆಶ್ರಮಕ್ಕೆ ಸೇರಿಸ್ಬಿಡೋಣ ಅಂತ. ಆದಷ್ಟು ಬೇಗ ಅವಳನ್ನು ಈ ಮನೆಯಿಂದ ಹೊರಗೆ ಹಾಕಿ ನನಗಿಷ್ಟ ಬಂದ ಹಾಗೆ ನಾನು ಪೃಥ್ವಿರಾಜ್ ಬದುಕಿ ಏನ ಮಾಡ್ತಾ ಇದೆ ಒಳಗೆ? ಏನ್ ಮಾಡ್ತಾ ಇದ್ದಮ್ಮ? ಪಾತ್ರೆ ತೊಳೆದೆ ಅಮ್ಮ. ಪಾತ್ರೆ ತೊಳೆದಿನಿ, ಕಸ ಮುಡಿಸಿ, ನೆಲ ಒರೆಸಿನಿ, ಎಲ್ಲ ಕೆಲಸ ಮಾಡಿ ಮುಗಿಸಿ. ಹೌದಮ್ಮ. ಹಾಗಾದ್ರೆ ಬಟ್ಟೆ ಯಾರು ನನ್ನ ಗಂಡ ಬಂದೋಗಿದ್ದಾನೇನ? ನನಗೇನಾದ್ರು ಎಷ್ಟು ಬೇಕಾದ್ರೂ ಬೈಲಿ, ಅದ್ರ ದೇವ್ರಂತ ನನ್ನ ಗಂಡನಿಗೆ ಮಾತ್ರ ಏನಾಗ್ಬೇಡ. ಬಹಳ ಸುಸ್ತಾಗುತ್ತೆ. ಅದಕ್ಕೆ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಆಮೇಲೆ ಇಂಥ ಬಟ್ಟೆ ತೊಳೆದು ಹಾಕ್ಬಿಡ್ತೀನಪ್ಪ. ಹೌದವ, ಈ ಹಾಸ್ಪಿಟಲ್ದಲ್ಲಿ ಬಟ್ಟೆ ತೊಳೆದು ಹಾಕ್ಬಿಡು. ಟ್ಯಾಂಕಿಲರ ನೀರೆಲ್ಲ ಖಾಲಿ ಆಗ್ಬಿಡುತ್ತೆ. ಆಮೇಲೆ ಅದ್ರ ಕರೆಂಟ್ ಬಿಲ್ ನನ್ನ ಗಂಡನೇ ಕಟ್ಟಬೇಕು. ಈ ಮನೆಗೆ ಅವ್ರು ಒಬ್ಬರೇ ದುಡಿಯೋರು, ನೀವು ಮಾತ್ರ ಕುಂತು ಕತ್ತರಿಸೋರೆ ಆಗ್ಲಿ. ಏನು ನಿನ್ ಮಾತು ಕರೆ ಐತಿ. ನನ್ನ ಕೂಸು ಒಂದು ದುಡಿಯೋದು, ನಾನು ಕುಂತು ತಿಂತೇನೆ. ನಾನು ನನ್ನ ಮಗನಿಗೆ ಭಾರ ಆಗಂಗಿಲ್ಲ, ನಾನು ನನ್ನ ಮಗನಿಗೆ ಭಾರ ಆಗಂಗಿಲ್ಲ. ಅದನ್ನ ಹಳ್ಳಕ್ಕೆ ಹೋಗಿ ಬಟ್ಟೆ ತೊಳ್ಕೊಂಡು ಬರ್ತೀನಿ. ರಾಶಿ ಬಟ್ಟೆ ಬಿದ್ದಿದೆ, ಹೊತ್ತೊಳ್ಕೊಂಬೇಡ. 3 ದಿವಸದಿಂದ ಊಟ ಮಾಡಿಲ್ಲ, ಹೊಟ್ಟೆ ಬಹಳ ಹಸಿತ್ತೆ. ಒಂದು ತುತ್ತು ಅನ್ನ ಕೊಟ್ಬಿಡವ. ಏನಾದ್ರು ಕೆಲಸ ಹೇಳಿದ್ರೆ ಸಾಕು, ಅನ್ನ ಕೊಡು ಅನ್ನ ಕೊಡು ಅನ್ನ ಕೊಡು. ಒಂದು ದಿನ ಅನ್ನ ತಿಂದಿದ್ರೆ ನೀನೇ ಸತ್ತು ಹೋಗೋದಿಲ್ಲ. ಹೋಗಿ ಬಟ್ಟೆ ತೊಳ್ಕೊಂಡ ಆಮೇಲೆ ಕುಂತ್ಕೊಂಡು ಅನ್ನ ಕತ್ತರಿಸೋದೆ. ಬಟ್ಟೆ ಸರಿಯಾಗಿ ತೊಳ್ಕೊಂಡ್ ಬರ್ಬೇಕು. ಏನಾದ್ರೂ ಕೊಳೆ ಇತ್ತು ನಿನ್ ಹೆಣನ ಹಳ್ಳಕ್ಕೆ ಕಾಣಿಸ್ಬಿಡ್ತೀನಿ. ಒಂದು ತುತ್ತು ಅನ್ನನ ಒಳಗೆ ಕಟ್ಟಿ ಕೊಡವ. ಹಳ್ಳ ತಂಡಾಗ ಕುಂತು ಊಟ ಮಾಡ್ತೀನಿ. ತಲೆ ಬಹಳ ಹೌದವ, ನೀನ್ ಹಾಳ ಕಟ್ಕೊಂಡು ಹೋಗು. 3 ಜನ ಎಲ್ಲ ನೋಡಿ ನಮ್ಮ ಮಾನ ಮರ್ಯಾದೆ ಬೀದಿ ತರ್ಬೇಕಲ್ಲ. ಹೋಗೆ ಈ ಮುದುಕಿರಿ ಇದು ಎಷ್ಟೊಂದು ಜೀವ ತಿನ್ನುತ್ತೆ ನಂದು. ಹಾಳದು ಈ ಮನೆಯಲ್ಲಿ ನೆಮ್ಮದಿಯಾಗಿ ಬದುಕೊಳ್ಳಕ್ಕೆ ಆಗ್ತಾ ಇಲ್ಲ. ನೋಡಿ ಇದನ್ನ ಹೊರಗೆ ಹಾಕ್ಲೇಬೇಕು. ಪೃಥ್ವಿರಾಜ್ ತಾನೆ
ಒಂದೇ ಮೂರ್ತಿ ಮೇಲೆ ಅದಕ್ಕೆ ಓಡ್ ಬಂದೆ. ಈಗ ಯಾಕ್ರಿ ಬಂದ್ರೆ ನಿಮ್ ಜೊತೆ ಹಾರಿ ಕಲಿಯೋಣ ಅಂದ್ರೆ ಆ ಮುದಿಗೂ ಬೇರೆ ಬೇರೆ ಕಾಟ ಏನ್ ಮಾಡ್ಬೇಕು ಒಂದು ಅರ್ಥ ಆಗ್ತಾ ಇಲ್ಲ ನನಗೆ. ಆ ಮೀಲ್ಕೆ ಮನೆಯನ್ನು ಬರಗಾಕಿದ್ರು, ಈ ಮೀಲ್ಕೆ ಮನೆ ಒಂದು ಬರಗಾಕು. ಅವಾಗ ಈ ಮನೆಯಲ್ಲಿ ರಾಜರಣ ಪ್ರಾರಂಭವಾಗಿರ್ಬೋದು. ಹೌದು ಹೌದು, ಹಾಗೆ ನನ್ನ ಗಂಡ ಹೇಳಿದಾನೆ. ನಮ್ಮ ತಾಯಿ ಕಾಟ ತುಂಬಾ ಆಗಿದೆ, ಹೇಗಾದ್ರೂ ಮಾಡಿ ನಮ್ಮ ತಾಯಿನ ವೃದ್ಧಾಶ್ರಮಕ್ಕೆ ಸೇರಿಸ್ಬಿಡೋಣ ಅಂತ. ಆ ಕೆಲಸನ ಆದ